ಅವಳು ಎಲ್ಲಿಗೆ ಹೋಗಿದ್ದಾಳೋ ನನಗೆಲ್ ಗೊತ್ತಿರುತ್ತೆ. ಗೊತ್ತಿದೆ, ನಿನಗ್ ಗೊತ್ತಿದೆ. ಲಹರಿ ಎಲ್ಲೇ ಹೋಗ್ಬೇಕು ಅಂತಂದ್ರು ಮೊದಲಿಗೆ ಬಂದು ನನ್ನ ಹತ್ರ ಹೇಳಿ ಹೋಗೋದು ಅವಳಿಗೆ ಮುಂಚೆಯಿಂದನೂ ಅಭ್ಯಾಸ. ಅಂಥದ್ರಲ್ಲಿ ಇವತ್ತು ನನ್ನ ಹತ್ರ ಒಂದು ಮಾತು ಹೇಳದೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅಂತಂದ್ರೆ ಏನಿದರ ಅರ್ಥ? ಯಾರೋ ಅವಳನ್ನ ಮಾತಲ್ಲಿ ಪುಸ್ಲಾಯಿಸಿದ್ದಾರೆ. ನನ್ನ ಮಾತಿಗೆ ವಿರುದ್ಧವಾಗಿ ನಮ್ಮ ಮನೆ ಮರ್ಯಾದೆನ ತೆಗಿಬೇಕು ಅನ್ನೋ ಆಸೆ ಇರೋದು ಈ ಮನೇಲಿ ನಿನ್ನನ್ನ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಲಹರಿನ ನಿನ್ನ ಮಾತಲ್ಲಿ ಮ್ಯಾನಿಪುಲೇಟ್ ಮಾಡಿ ಅವಳು ಈ ಥರ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಖಂಡಿತವಾಗ್ಲೂ ಕಾರಣ ನೀನೇ. ಹೇಳು, ಲಹರಿ ಎಲ್ಲಿಗೆ ಹೋಗಿದ್ದಾಳೆ? ಆನಂದತ್ತೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಲಹರಿ ಬಗ್ಗೆ ಬೆಳಗ್ಗೆಯಿಂದ ನಾನು ಎಷ್ಟು ಟೆನ್ಷನ್ ಪಡ್ಕೊಂಡಿದ್ದೀನೋ ಎಲ್ಲರೂ ನೋಡ್ತಾನೆ ಇದ್ದಾರಲ್ವಾ. ಅಂಥದ್ರಲ್ಲಿ ನೀವು ನನ್ನ ಮೇಲೆ ಅನುಮಾನ ಪಡೋದು ನ್ಯಾಯ ಅಂತೀರಾ? ನ್ಯಾಯ ಅನ್ಯಾಯದ ಬಗ್ಗೆ ನನ್ನ ಎದುರುಗಡೆ ನೀನು ಮಾತಾಡ್ತಾ ಇದೀಯಾ? ಈ ನಾಟಕ ಎಲ್ಲ ನನ್ನ ಮುಂದೆ ಆಡ್ಬೇಡ. ನೀನ್ ಯಾವ ಕೆಟ್ಟ ಮನಸ್ಸಿಂದ ನಮ್ಮನೆ ಕಾಲಿಟ್ಟೋ ನಮ್ಮ ಮನೆ ಪರಿಸ್ಥಿತಿ, ನಿನ್ನ ವರ್ತನೆ ಯಾವುದು ಸರಿಯಾಗಿಲ್ಲ. ನನ್ನ ಮಗಳಿಗೆ ಏನ್ ಮಾಡಿದ್ಯಾ ಅಂತ ಹೇಳು, ಏನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳು. ನಾನಾ? ಆನಂದ ಅತ್ತೆ, ಲಹರಿ ನಿಮಗ್ ಹೇಳ್ದೇನೆ ಹೊರಗೆ ಹೋಗಿದ್ದಾಳೆ ಅಂದ್ರೆ ಅದು ನಿಮಗ್ ಸಂಬಂಧಪಟ್ಟಿರೋ ವಿಷಯ ಅಲ್ವಾ? ಅಲ್ಲ, ಕಾಲೇಜಿಗೆ ಹೋಗಿರೋ ಹುಡುಗಿ ನಿಮಗ್ ಹೇಳ್ದೆ ಹೊರಗೆ ಹೋಗೋ ಅವಶ್ಯಕತೆ ಅವಳಿಗೆ ಏನ್ ಬಂದಿತ್ತೋ ಏನೋ. ಅಲ್ಲ, ಯಾವತ್ತಾದ್ರೂ ಅವಳ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ಅದು ನೀವು ಯಾವತ್ತೋ ಮಾಡಬೇಕಾಗಿತ್ತು. ಆನಂದತ್ತೆ, ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ದ್ವೇಷ ಇದೆ. ನಾನು ನಿಮಗೆ ಮುಂಚೆಯಿಂದನೂ ಇಷ್ಟ ಇಲ್ಲ ಅಂತ ನಾನು ಒಪ್ಕೋತೀನಿ. ಆದರೆ ನಿಮ್ಮ ಮಗಳು ವಿಷಯದಲ್ಲಿ ನನ್ನನ್ನು ಸಿಗಾಕ್ಸಿ ನಾನೇ ಕಾರಣ ಅನ್ನೋ ಥರ ಯಾಕೆ ಮಾತಾಡ್ತಿದ್ದೀರಾ? ನಿಮ್ಮ ಸ್ಥಾನಕ್ಕೆ ಇದ್ಯಾಕೋ ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತಿದೆ ಅತ್ತೆ. ಆನಂದ ಅತ್ತೆ, ಅಲ್ಲಿ ನೋಡಿ, ಲಹರಿ ಬಂದ್ಲು. ಬಾಯ್. ಬಾಯ್. ನೋಡಿದ್ರ ಆನಂದತ್ತೆ, ಇದು ವಿಷಯ. ಇವಾಗ ನನ್ನ ಪ್ರಶ್ನೆ ಮಾಡೋದಲ್ಲ, ನಿಮ್ಮ ಮಗಳನ್ನ ಪ್ರಶ್ನೆ ಮಾಡಿ. ಯಾಕೆ ನಿಮ್ಮ ಹತ್ರ ಏನೂ ಹೇಳ್ದೆ ಹೊರಗೆ ಹೋದ್ಲೋ ಅದನ್ನ ಅವಳ ಹತ್ರ ಕೇಳಿ. ನಿಮ್ಮ ಕಣ್ಣಾರೆ ನೀವೇ ನೋಡಿದ್ರಲ್ಲ ನಿಜವಾದ ವಿಷಯ ಏನು ಅಂತ. ನೀವೇ ಲಹರಿನ ಕೇಳಿ ತಿಳ್ಕೊಳ್ಳಿ. ನೀವು ನನ್ನ ಈ ಥರ ಕೇಳಿದ್ರಿ ಅಂತ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಲಹರಿ ನಮ್ಮನೆ ಹುಡುಗಿ ಅಲ್ವಾ, ಎಲ್ಲಾನು ನಾವೇ ತಿಳ್ಕೋಬೇಕು. ಅಮ್ಮ, ಲಹರಿ ಎಲ್ಲಿಗೆ ಹೋಗ್ಬಿಟ್ಟಿದ್ಯಮ್ಮ? ಹಾ, ಲಹರಿ,
ಎಲ್ಲಿಗೆ ಹೋಗಿದ್ದೆ? ಅಮ್ಮ ಅದು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದೀನಿ. ಅಮ್ಮ ಪಾರ್ಟಿ, ಫ್ರೆಂಡ್ ಬರ್ತ್ಡೇ ಪಾರ್ಟಿ ಅಮ್ಮ. ಯಾರ ಫ್ರೆಂಡು? ಶಿರೀಷ ಅಮ್ಮ. ಶಿರೀಷಾ ಹತ್ರ ನಾನು ಮಾತಾಡಿದ್ನಲ್ಲಮ್ಮ, ಅವಳನ್ನ ನೀನು ಮೀಟ್ ಮಾಡ್ಲಿಲ್ವಂತೆ. ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಅಮ್ಮ. ಮುಚ್ಚೆ ಬಾಯಿ. ಚಿಕ್ಕಮ್ಮ, ನನ್ನ ಹತ್ರನೇ ಸುಳ್ಳು ಹೇಳೋಷ್ಟು ದೊಡ್ಡೋಳಾಗ್ಬಿಟ್ಯಾ? ನನ್ನ ಮುಂದೆ ಸುಳ್ಳು ಹೇಳ್ತೀಯಾ? ಅಮ್ಮನ ಹತ್ರನೇ ಸುಳ್ಳು ಹೇಳ್ತೀಯಾ? ಎಲ್ಲಿಂದ ಬಂತಿ ಬುದ್ಧಿ? ಆನಂದ. ಹೇಳೆ, ಹೇಳು. ಅಮ್ಮ, ಹೊಡಿಬೇಡ. ಸುಳ್ಳು ಹೇಳ್ತೀಯಾ? ಭೈರವಿ, ಹೇಳೆ. ಭೈರವಿ ನನ್ನ ಮಾತು ಕೇಳು. ಎಲ್ಲಿಗ್ ಹೋಗಿದ್ದೆ? ಹೊಡಿಬೇಡ. ಯಾಕೆ ಇಷ್ಟ್ ಲೇಟು? ಯಾಕ್ ಸುಳ್ಳು ಹೇಳ್ತೀನಿ? ಹೇಳು. ಭೈರವಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ಹೇಳೆ. ಮಾತು ಕೇಳು. ಬಿಡಮ್ಮ. ಹೇಳು. ಅವಳನ್ನ. ಹೇಳು ಅಂತಲ್ಲ. ಅತ್ತೆ, ಹೊಡಿಬೇಡಿ. ಅಯ್ಯೋ ಅತ್ತೆ, ಹೊಡಿಬೇಡಿ ಅತ್ತೆ. ಲಹರಿ ಏನೋ ಗೊತ್ತಿಲ್ದೇನೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಪಾಪ ಬಿಟ್ಬಿಡಿ. ತಪ್ಪು ಮಾಡೋದಂದ್ರೇನು? ನನ್ನ ಮಗಳು ತಪ್ಪು ಮಾಡಿದಾಳೆ ಅಂತ ನೀನ್ ಹೇಳೋದೇನು? ಪಕ್ಕಕ್ಕೆ ಹೋಗೋ. ನಾನು ನನ್ನ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳೆ, ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ? ಇಷ್ಟೊತ್ತವರೆಗೂ ಎಲ್ಲಿದ್ದೆ? ಹೇಳ್ತೀಯೋ ಇಲ್ವೋ? ಹೇಳು. ಹೇಳೆ. ಎಲ್ಲಿದ್ದೆ ಇಷ್ಟೊತ್ತವರೆಗೂ? ಹೇಳು. ಹೇಳು ಅಂತಲ್ಲ ಅವಳನ್ನ. ಹೇಳೆ. ಹೇಳ್ತೀಯೋ? ಹೇಳು. ಅಯ್ಯೋ ನಿಲ್ಸು. ಅಯ್ಯೋ ಅಯ್ಯೋ ಭೈರವಿ, ನೀನ್ ತುಂಬಾ ಕೋಪದಲ್ಲಿದ್ಯಾ. ನಾನ್ ಹೇಳದ್ ಸ್ವಲ್ಪ ಅರ್ಥ ಮಾಡ್ಕೋ ಭೈರವಿ. ಏನಕ್ಕ ಅರ್ಥ ಮಾಡ್ಕೊಳ್ಳೋದು? ಇವಳನ್ನ ಭೈರವಿ, ಹೊಡಿಬೇಡ ಭೈರವಿ. ಮದ್ವೆ ವಯಸ್ಸಿಗೆ ಬಂದಿರೋ ಹುಡ್ಗಿ, ಅರ್ಥ ಮಾಡ್ಕೊಮ್ಮ. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಆಗಿರೋದಕ್ಕೆ ಹಿಂಗ್ ಕೇಳ್ತಾ ಇರೋದು. ಇವಳಿಗೆ ಲಾಲಿ ಹಾಡಿ ಬುದ್ಧಿ ಹೇಳೋ ಟೈಮ್ಗೆ ಅಕ್ಕ ಇವಳು ಮನೆಗೆ ಬಂದಿರೋದು. ಬೆಳಗ್ಗೆನೆ ಮನೆಯಿಂದ ಹೋಗಿದ್ದಾಳೆ. ಫೋನ್ ಮಾಡಿದ್ರೆ ಒಂದು ಸಾರಿನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇವಳು. ಎಷ್ಟು ಭಯ, ಎಷ್ಟು ಟೆನ್ಷನ್. ತಾಯಿಯಾಗಿ ನನಗಿರೋದಿಲ್ವಾ? ನಿನ್ನ ಭೈರವಿ 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 ನಿಲ್ಸು. ಇವಳಿಗೆ ಬುದ್ಧಿ ಬರಲ್ಲ. ಬಿಡಕ್ಕ. ಇವತ್ತು ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಿನ್ನ ಭೈರವಿ ಭೈರವಿ ಬಿಡೋಕ. ಬೇಡ ಭೈರವಿ, ಸುಮ್ಮನಿರು ಭೈರವಿ, ಸುಮ್ಮನಿರು ಅಂತೆ. ನೀನು ಆವೇಶದಲ್ಲಿದ್ಯಾ, ಸ್ವಲ್ಪ ನನ್ನ ಮಾತು ಕೇಳಮ್ಮ. ಅಕ್ಕ, ಆವೇಶ ಪಡದೆ ಪ್ರಶಾಂತವಾಗಿರೋದಕ್ಕೆ ಅವಳು ನನ್ನ ಮಗಳು, ನಿನ್ನ ಮಗಳಲ್ವಲ್ಲ. ನನ್ನ ಮಗಳಿಗೆ ಏನಾಗಿದೆ ಅನ್ನೋ ಭಯ ಆತಂಕ ನನಗಿರುತ್ತೆ, ನಿನಗಿರೋದಿಲ್ವಲ್ಲ. ಅಮ್ಮ ಆನಂದ, ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿನಗೆ? ಲಹರಿ ಎಲ್ಲೋಗಿದ್ಲು? ಅಷ್ಟಕ್ಕೂ ಏನಾಯ್ತು ಎಲ್ಲ ತಿಳ್ಕೊಳ್ಳೋಣ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ. ನಾಳೆಯಿಂದ ಲಹರಿ ಕಾಲೇಜ್ಗೆ ಹೋಗ್ತಾ ಇಲ್ಲ. ನನ್ನ ಮಾತಿಗೆ ಯಾರಾದ್ರೂ ಎದುರಾಡಿದ್ರು, ಅವಳ ಪರವಾಗಿ ಯಾರಾದ್ರೂ ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ. ಈ ಮಾತನ್ನ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ.
ಹೋಗು ಹೋಗು ಒಳಗೆ. ಕೊನೆಗೂ ನಮ್ ಪ್ಲಾನ್ ಸರಿಯಾಗಿ ಕೆಲಸ ಮಾಡಿದೆ. ಈ ತುಂಬು ಕುಟುಂಬನ ಕುಂಬಳಕಾಯಿ ತರ ಹೊಡೆದಾಕೋದಕ್ಕೆ ಒಳ್ಳೆ ಲೀಡ್ ಪಾಯಿಂಟ್ ಸಿಕ್ಕಿದೆ. ಸೊ ಈ ಪಾಯಿಂಟ್ನ ಇಟ್ಕೊಂಡು ಈ ಅಕ್ಕ ತಂಗಿನ ದೂರ ಮಾಡಬೇಕು ಅಂದ್ರೆ ನಾನ್ ಮಾಡ್ಬೇಕಾಗಿರೋ ಕೆಲಸ ಒಂದೇ, ನಮ್ಮತ್ತೆನ ಕಂಪ್ಲೀಟ್ ಆಗಿ ಮ್ಯಾನಿಪುಲೇಟ್ ಮಾಡಬೇಕು. ಆವೇಶ ಪಡೆದೆ ಪ್ರಶಾಂತವಾಗಿರೋದಕ್ಕೆ ಅವಳು ನನ್ನ ಮಗಳು, ನಿನ್ ಮಗಳಲ್ವಲ್ಲ. ನನ್ನ ಮಗಳಿಗೆ ಏನಾಗಿದೆ ಅನ್ನೋ ಭಯ ಆತಂಕ ನನಗಿರುತ್ತೆ, ನಿನಗಿರೋದಿಲ್ವಲ್ಲ. ಲೀಲಾವತಿ, ಆನಂದ ನಿನಗೆ ಆ ರೀತಿ ಹೇಳಿದ್ದು ನನಗಿನ್ನೂ ನಂಬೋಕೆ ಆಗ್ತಿಲ್ಲ. ನನ್ ಹೃದಯ ಒಡೆದೋಯ್ತು ರೀ. ಲಹರಿನ ಹೆತ್ತಿದ್ದು ಭೈರವಿನೇ ಆದ್ರೂ ಬೆಳೆದಿದ್ದು ನನ್ನ ಕೈಯಲ್ಲಿ ರೀ. ನನ್ನ ಹೊಟ್ಟೆಲಿ ಹುಟ್ಲಿಲ್ಲ ಅಂದ ಮಾತ್ರಕ್ಕೆ ಆ ಮಗುಗೆ ನಾನು ಹೊರಗಿನವಳಾಗ್ಬಿಡ್ತೀನ? ದುಃಖ ತಡ್ಕೊಳಕ್ಕಾಗ್ತಿಲ್ಲ ರೀ. ತಂಗಿ ಅಂದಿರೋ ಮಾತಿಗೆ ಅಕ್ಕನ ಕಣ್ಣಲ್ಲಿ ಮಳೆನೇ ಸುರಿತಾ ಇದೆ. ಇವಾಗ ಅವ್ರ ಮನ್ಸಲ್ಲಿ ಹೋಗಿ ಬಿತ್ತನೆ ಮಾಡಿದ್ರೆ ಈ ಮನೆನೇ ಕಂಪ್ಲೀಟ್ ಆಗಿ ಒಡೆದು ಹೋಗೋ ತರ ಅದೇ ಮೊಳಕೆ ಹೊಡೆಯುತ್ತೆ. ಅಯ್ಯೋ ಅತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ. ನನ್ಗಂತೂ ನಿಮ್ಮನ್ನ ಈ ಥರ ನೋಡೋದಕ್ಕಾಗ್ತಿಲ್ಲ. ಆದ್ರೆ ಅತ್ತೆ, ಮನೇಲಿ ದೊಡ್ಡೋರಾಗಿ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸ್ಬೇಕಾಗಿರೋದು ಕೂಡ ನೀವೇ ಅಲ್ವಾ? ಅಂಥದ್ರಲ್ಲಿ ನೀವು ಈ ಥರ ಮಾತನ್ನಿಸ್ಕೊಂಡು ಅವಮಾನದಲ್ಲಿ ಈ ಥರ ಅಳದ್ ನೋಡ್ತಾ ಇದ್ರೆ ನಂಗೆ ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ ಅತ್ತೆ. ನೋಡಮ್ಮ ಅನನ್ಯ, ಹೋಗ್ಲಿ ಬಿಡಮ್ಮ. ನಡೆದಿದ್ದೇನೋ ನಡೆದೋಯ್ತಲ್ಲ. ಈಗ ಮತ್ತೆ ನಡೆದಿದ್ದೆಲ್ಲ ನೆನಪು ಮಾಡ್ಕೊಂಡ್ರೆ ನೋವಾಗುತ್ತೆ, ಬಿಟ್ರೆ ಮನಸ್ಸಲ್ಲಿರೋ ನೋವು ಹೋಗುತ್ತಾ ಹೇಳು? ಅದು ಮಾವ, ನಿಮ್ಮ ಮುಂದೆ ಈ ರೀತಿ ನೇರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೋವನ್ನ ಭಾರನ ಸಹಿಸ್ಕೋಬೇಕಾಗಿರೋ ಕರ್ಮ ಅಷ್ಟಕ್ಕೂ ನಿಮಗೆ ಏನಿದೆ ಅತ್ತೆ? ಆದ್ರೂ ಆಗಿದೇನೋ ಆಗೋಯ್ತು ಅಂತ ಇವತ್ ನಾವು ಮೌನವಾಗಿದ್ರೆ ನಾಳೆ ಇದೇ ರೀತಿ ಮತ್ತೆ ರಿಪೀಟ್ ಆಗದೆ ಇರುತ್ತಾ? ಇದಕ್ಕೂ ಜಾಸ್ತಿ ಅವಮಾನ ಆಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಮೊದ್ಲಿಂದನೂ ನೀವು ಚಿಕ್ಕತ್ತೆ ಅವ್ರ ಮುಂದೆ ತಲೆ ತಗ್ಸಿ ಇರೋದಕ್ಕೇನೆ ಇವತ್ತು ನೀವು ಅವರಿಗೆ ಇಷ್ಟು ಕೀಳಾಗಿ ಕಾಣಿಸಿದ್ದು. ಅವ್ರ ಕೈಯಲ್ಲಿ ಬಿಸ್ನೆಸ್ಸು, ಈ ಮನೆ ಅಧಿಕಾರ ಎಲ್ಲ ಇದ್ರೆ ನೀವು ಮಾತ್ರ ಈ ಮನೇಲಿ ಬರೀ ಹೆಸರಿಗಷ್ಟೇನಾ? ಜಸ್ಟ್ ಮನೇಲಿ ದೊಡ್ಡವರು ಅಂತ ಒಂದು ಟ್ಯಾಗ್ ಹಾಕೊಂಡು ಬದುಕ್ಬೇಕಾ? ಅದು ಕೂಡ ಅವ್ರು ಕೊಡೋ ದಯದಾಕ್ಷಿಣ್ಯದಿಂದನಾ? ಅನನ್ಯ, ಬೇರೆಯವರ ದಯಾ ದಾಕ್ಷಿಣ್ಯದ ಮೇಲೆ ನಾವ್ಯಾಕಮ್ಮ ಬದುಕಬೇಕು? ಅಂಥ ಕರ್ಮ ನಮ್ಗೇನು ಬಂದಿಲ್ಲ.
ಇಷ್ಟು ವರ್ಷದಿಂದ ಯಾಕೆ ಸುಮ್ನೆ ನನ್ನಿಂದ ಈ ಮನೆ ಒಡೆಯೋದು ಅಂತ ಸುಮ್ನಿದ್ದೆ. ಎಲ್ಲಾನು ಸಹಿಸ್ಕೊಂಡ್ ಬಂದೆ. ಲೀಲಾ, ಹೌದು ರೀ, ಅನನ್ಯ ಹೇಳ್ತಿರೋದು ನಿಜ ತಾನೆ. ಇವತ್ತು ನಡೆದಿರೋ ಅವಮಾನ ನಾಳೆ ನಡೆಯೋದಿಲ್ವಾ? ಇನ್ನೊಂದ್ಸಲನೂ ಈ ತರ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ ಯಾಕೆ ಅವಳ ಮುಂದೆ ತಲೆ ತಗ್ಗಿಸ್ಬೇಕು? ನಾನ್ ನನ್ ಸ್ವಾಭಿಮಾನನ ಬಿಟ್ಟು ಅವಳು ಏನಂದ್ರು ಅನ್ನಿಸ್ಕೊಂಡು ಇಲ್ಲಿ ಸುಮ್ನೆ ಬಿದ್ದಿರ್ಬೇಕಾ? ಇಲ್ಲ, ನಿರ್ಧಾರ ಮಾಡ್ತೀನಿ. ಇವತ್ತು ಎಲ್ಲ ನಿರ್ಧಾರ ಮಾಡ್ತೀನಿ. ಲೀಲಾ, ಅಬ್ಬಾಯಗ ಮಜಾ. ಈಗಷ್ಟೇ ಬಿತ್ತಿರೋದು ಆಗ್ಲೇ ಮೊಳಕೆ ಹೊಡೆದು ಬಿಟ್ಟಿದೆ. ನೆನ್ನೆವರೆಗೂ ಈ ಮನೆತನ ತುಂಬಾ ಒಳ್ಳೆ ಮನೆತನ ಆಗಿತ್ತು. ಇನ್ಮೇಲಿಂದ ಟೈಟಲ್ ಚೇಂಜ್. ಬೇರೆ ಆಗಿರೋ ಮನೆತನ, ಬೇರೆ ಲೆವೆಲ್ ಮನೆತನ. ಭೈರವಿ, 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 ಅಕ್ಕ, ಏನಾಯ್ತು? ಏನಾಯ್ತಾ? ಈ ಮನೆಯಲ್ಲಿ ನನ್ನ ಸ್ಥಾನ ಏನು? ಇದೆಂಥ ಪ್ರಶ್ನೆ ಅಕ್ಕ? ನಿನ್ನ ಸ್ಥಾನ ಏನು ಅಂತ ನೀನು ನನ್ನನ್ನು ಕೇಳಿದ್ರೆ ಏನರ್ಥ? ನೀನೇ ಅಲ್ವಾ ಈ ಕುಟುಂಬಕ್ಕೆ ದೊಡ್ಡವಳು. ನಮ್ ಜಾಗನ, ನಮ್ ಸ್ಥಾನನ ನಿರ್ಧಾರ ಮಾಡೋದು ನೀನೇ ಅಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ, ಈ ಕುಟುಂಬದಲ್ಲಿ ನನ್ನ ಸ್ಥಾನ ಏನು ಅಂತ. ಅಮ್ಮನ ಸ್ಥಾನ ಅಕ್ಕ. ಅಮ್ಮನ ಸ್ಥಾನನ ನಿರ್ಧಾರ ಮಾಡೋಷ್ಟು ದೊಡ್ಡವಳು ನಾನಲ್ಲ ಅಕ್ಕ. ನಾನ್ ನಿನಗೆ ಒಡ ಹುಟ್ಟಿದವಳು ಅಲ್ಲದೆ ಇರಬಹುದು, ಆದ್ರೂ ನೀನ್ ನನ್ನ ಸ್ವಂತ ಅಕ್ಕ. ನಮ್ಮ ಈ ಮನೆತನಕ್ಕೆ ನೀನೇ ದಿಕ್ಕು. ಆದ್ರೂ ಹೀಗಲ್ಲ ಅಂತ ಯಾರಾದ್ರೂ ಹೇಳಿದ್ರಾ? ಯಾರು ಹೇಳಲಿಲ್ಲ. ಇಷ್ಟು ವರ್ಷದಲ್ಲಿ ಆ ಮಾತು ನಿಜಾನ ಅಂತ ನಾನೇ ಭ್ರಮೇಲ್ ಬದುಕ್ತಾ ಇದ್ದೀನಿ. ನೀನ್ ನನ್ನ ಸ್ವಂತ ಅಕ್ಕನಾಗಿ, ಅಮ್ಮನಾಗಿ ಆರಾಧಿಸ್ತಿದೀಯಾ, ಪ್ರೇಮಿಸ್ತಿದೀಯಾ ಅಂತ ಭ್ರಮೆನಲ್ಲಿ ಇದುವರೆಗೂ ಇದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ಇವತ್ತೇ ನನ್ನ ಕಣ್ಣು ತೆರೆಸಿದ್ಯಾ, ನನ್ನ ಕಣ್ಣು ತೆರೆಸಿದ್ಯಾ. ಯಾರ್ ಜಾಗ ಏನು, ಯಾರ್ ಸ್ಥಾನ ಏನು, ಯಾರ ಮನ್ಸಲ್ಲಿ ಏನಿದೆ ಅಂತ ಇವತ್ತೇ ಚೆನ್ನಾಗಿ ಅರ್ಥ ಮಾಡಿಸ್ದೆ ಭೈರವಿ. ಈ ಮನೆಯಲ್ಲಿ ನನ್ನನ್ನ ಅಮ್ಮ ಅಂದೆ, ಆದ್ರೆ ನಾನು ನಿನ್ನ ಮಗಳು ಕೂಡ ತಾಯಿ ಅಲ್ಲ ಅಂದೆ. ಈ ಕೈಯಲ್ಲಿ ಬೆಳೆಸಿದ್ದೆ ನಿನ್ ಮಗಳನ್ನ ನಾನು. ನೀನ್ ನನ್ನನ್ನ ಆಯ ಆಗಿ ನೋಡ್ತೀಯ ಹೊರತು ಅಮ್ಮನಾಗಲ್ಲ. ಆ ಬಾಂಧವ್ಯನೇ ನಮ್ಮಲ್ಲಿ ಇಲ್ಲ ಅಂತ ಒಂದು ಮಾತಲ್ಲಿ ಹೇಳ್ಬಿಟ್ಟೆಲ್ಲ ಭೈರವಿ, ಹೇಳ್ಬಿಟ್ಟೆ. ಅವಳು ನನ್ನ ಮಗಳು, ನೀನು ಮಗಳು ಅಲ್ಲ. ಅಯ್ಯೋ ಅಕ್ಕ, ನನ್ನ ಕ್ಷಮಿಸಕ್ಕ. ನಾನು ಬೇಕು ಅಂತ ಮನಸ್ಸಲ್ಲೇನು ಇಟ್ಕೊಂಡು ನಾನು ಆ ಮಾತನ್ನ ಹೇಳಿಲ್ಲ ಅಕ್ಕ. ಆ ಕೋಪದಲ್ಲಿ ನಾನು ಏನು ಮಾತಾಡಿದೆ ಅಂತಾನು ನನಗೆ ಆ ಕ್ಷಣದಲ್ಲೇನು ಗೊತ್ತಾಗ್ಲಿಲ್ಲ ಅಕ್ಕ. ಬೆಳಗ್ಗೆಯಿಂದ ನೀನ್ ನನ್ನ ಪರಿಸ್ಥಿತಿನ ನೋಡ್ತಾನೆ ಇದ್ದೆ ಅಲ್ವಾ? ದರ್ಶನ್ಗೆ ಆ ರೀತಿ ಆಗಿದ್ದು, ಲಹರಿ ತಡರಾತ್ರಿ ಆದ್ರೂ ಮನೆಗೆ ಬರ್ದೇ ಇರೋದು, ಎಲ್ಲಾ ವಿಷಯಗಳು ನನ್ನನ್ನ ಮಾನಸಿಕವಾಗಿ ತುಂಬಾ
ತುಂಬಾ ಕಾಡ್ತಾ ಇತ್ತು ಅಕ್ಕ, ಭಯ ಪಡಿಸಿತ್ತು. ಆ ಸಮಯದಲ್ಲಿ ನಾನು ಲಹರಿನ ಬೈದೆ, ಜೊತೆಗೆ ಹೊಡೆದೆ ಕೂಡ. ಗೊತ್ತಿಲ್ದೆ ನಿನಗೂ ಕೂಡ ಹಾಗಂದ್ಬಿಟ್ಟೆ ಅಕ್ಕ. ಆದ್ರೆ ಬೇಕು ಬೇಕು ಅಂತ ಅಲ್ಲ ಅಕ್ಕ. ದಯವಿಟ್ಟು ನನ್ನ ಮಾತುಗಳನ್ನ ಯಾವುದು ಮನ್ಸಲ್ಲಿ ಇಟ್ಕೋಬೇಡ ಅಕ್ಕ, ದಯವಿಟ್ಟು ಇಟ್ಕೋಬೇಡ. ಈ ಮಾತುಗಳನ್ನ ನಾನು ಮೊನ್ನೆವರೆಗೂ ನಂಬಿದ್ದೆ. ಇವತ್ತು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ ಭೈರವಿ.